ಓ ನಮಃ ಶಿವಾಯ. ನಮಸ್ಕಾರ ಗುರುದೇವ. ಇದೇನು ನೋಡ್ಲಿತ್ತಿರ ಟೆಂಗ್ಳಿ ಊರ ಚಾವ್ಯ ಹೋಗಿದವ್ರಿ. ತಡ ಆಗಿತ್ತು, ಮಧ್ಯಾಹ್ನದಾಗ ಹೋಗಿದ್ದವು. ಅವನು ಹುಡುಗ ಕರ್ಕೊಂಡು ಹೋಗಿದ್ರು. ನಮ್ಮ ಸಹಾಯ ಮಾಡಿ ಅಲ್ಲಿ ಬಾಜುದವ್ರು ಇದ್ದರು, ಬರೀ ಹಿರಿಯರು ಹೇಳಿದ್ರು ಅಲ್ಲಿ ಚಾವಿ ಇಸ್ಕೊಂಬರೋರು ಅಂತ. ಅವ್ರು ಸಹಾಯ ಮಾಡಿದ್ರು ನಮಗೆ. ದೇವಸ್ಥಾನ ಚಾವಿ ಹಾಕಿದಿತ್ತು ರೀ, ಅವ್ರು ಕೊಟ್ಟರು. ಅವ್ರು ನಮಗೆ ಸಹಾಯ ಮಾಡಿದ್ರು, ಒಳ್ಳೇದು ಮಾಡಿದ್ರು. ದೇವ್ರ ದರ್ಶನಕ್ಕೆ ನೋಡ್ಲಿಕ್ಕೆ ಸಂಬಂಧಾಗ ನೋಡ್ಕೊಂಡು ಬರ್ಲಿಕ್ಕೆ ಹೋಗಿದ್ದೆವು. ಅವರು ನಮಗೆ ಹಿರಿಯರು ಸಹಾಯ ಮಾಡಿದ್ರು, ಹುಡುಗರು ಸಹಾಯ ಮಾಡಿದ್ರು. ತುಂಬ ಧನ್ಯವಾದಗಳು ಹೃದಯಪೂರ್ವಕವಾಗಿ. ತುಂಬ ಸಂತೋಷವಾಯಿತು. ಶರಣ ಶರಣಾರ್ಥಿ. ಪಂಚಲಿಂಗೇಶ್ವರ ದೇವಸ್ಥಾನ ತೆಂಗಳೀರು. ಇವತ್ತು ನಾ ಟೆಂಗ್ಳಿ ಅನ್ನೋ ಊರಿಗೆ ಹೋಗಿದ್ದಾರೆ. ಟೆಂಗ್ಳಿ ಅನ್ನೋ ಊರು ಕಲಬುರಗಿ ಜಿಲ್ಲೆ ಕಾಳಗಿ ತಾಲೂಕು ಒಳಗೆ ಬರುವಂಥ ಒಂದು ಹಳ್ಳಿ ರೀ. ಹಳ್ಳಿ ಅಂದರೂ ಕೂಡ ಬಹಳಷ್ಟು ದೊಡ್ಡ ಗಾತ್ರದ ಈ ಊರ ಅದ ರೀ. ಇಲ್ಲಿ ಇರುವಂಥ ಪಂಚಲಿಂಗೇಶ್ವರ ದೇವಸ್ಥಾನ ತೋರಿಸ್ಬೇಕು ಅಂತ ಹೇಳಿ ಹೋಗಿದ್ದಾರೆ. ಇಲ್ಲಿನವರು ದೇವಸ್ಥಾನ, ಈಶ್ವರ ಮಂದಿರ ಮತ್ತು ಇತ್ಯಾದಿ ಇಸ್ಪರ್ 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 ಅಂತ ಈಶ್ವರ ಮಂದಿರ ಇತ್ಯಾದಿ ಅಂತ ಕರೀತಾರೆ. ಅಲ್ಲಿನವರು ಹೇಳ್ದಾರ ನಮಗೆ. ಈ ಊರು ಒಳಗೆ ಯಾವುದೇ ರೀತಿಯಾದ ಶುಭ ಕಾರ್ಯಗಳ ಆದರೆ ಮೊದಲ ದೇವಸ್ಥಾನದಿಂದಲೇ ಪ್ರಾರಂಭ ಆಗ್ತದ ಅಂತ ಹೇಳಲಾಗ್ತದೆ. ಒಂದು ವೇಳೆ ಪಲ್ಲಕ್ಕಿ ಉತ್ಸವ ಏನಾದರೂ ಆಯಿತು ಅಂದ್ರೆ ಹೇಳಿದಾರೆ ಮೊದಲು ಈ ದೇವಸ್ಥಾನ ಬಂದು ಮುಂದುವರಿತದ ಅಂತ ಹೇಳ್ತಾರೆ. ಕೆಲವರೊಬ್ಬರು ಹಿರಿಯರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಹಿಂದಕ್ಕೆ ಈ ಸ್ಥಳದ ಒಳಗೆ ನಾಣ್ಯಗಳು ರೆಡಿ ಆಗ್ತೀವು ಅಂತ ಹಿರಿಯರು ಹೇಳಿದ್ರು. ಅದು ನಿಜನೋ ಸುಳ್ಳನೋ ಏನೋ ಗೊತ್ತಿಲ್ಲ ರೀ. ಆದರೆ ಹಿರಿಯರು ಏನು ಹೇಳ್ತಾರಲ್ಲ ಅವರು ನಮ್ಮ ಮುಂದೆ ಎದುರು ಹೇಳ್ತಾರೆ ಅಷ್ಟೇ. ಅದು ನಂಬೋದು ಬಿಡೋದು ನಮ್ಮ ಮೇಲೆ ಬಿಟ್ಟಿದೆ. ರೀಸೆಂಟಾಗಿ ಯಾವುದೋ ತೆಲುಗು ಫಿಲಿಮ ಶೂಟಿಂಗ ಈ ಸ್ಥಳದ ಒಳಗೆ ಆಗ್ಯದಂತ ಹೇಳಿ ಇಲ್ಲಿನವರು ನಮಗೆ ಹೇಳಿದವ್ರಿ. ದಾವಣ ಹುಣ್ಣಿಮೆ ಆದಮೇಲೆ ಈ ದೇವಸ್ಥಾನದ ಪಲ್ಲಕ್ಕಿ ಉತ್ಸವ ಪ್ರತಿ ವರ್ಷವೂ ಕೂಡ ಈ ಊರೊಳಗೆ ಮಾಡ್ತಾರೆ. ನಿಜ ಹೇಳ್ತೀವಿ, ಈ ಟೆಂಗ್ಳಿ ಊರು ಒಳಗೆ ಇಷ್ಟೊಂದು ಅದ್ಭುತ ದೇವಸ್ಥಾನ ಅದ ಅಂತ ಹೇಳಿ ಗೊತ್ತಿರಲಿಲ್ಲ ರೀ. ಆದ್ರೆ ಈಗ ನೋಡೋದು ಮ್ಯಾಲ ಗೊತ್ತಾಯಿತು, ಭಾಳಷ್ಟು ಕಣ್ಣು ತಂಪಾದಾಗ ಅನ್ನಿಸ್ತ್ರಿ. ಇವತ್ತು ನಾನು ನಿಮಗೆ ಕೊಟ್ಟಂಥ ಈ ಪಂಚಲಿಂಗೇಶ್ವರ ದೇವಸ್ಥಾನ ಟೆಂಗ್ಳಿ ಬಗ್ಗೆ ಇಷ್ಟ ಆಗಿತ್ತಂತಂದ್ರೆ ಹೇಳಿದ್ರಿ. ಒಂದು ವೇಳೆ ಟೆಂಗ್ಳಿ ಹೋದ್ರೆ ಅಂತ ಅಂದ್ರೆ ಹೇಳಿದ್ರಿ, ಈ ದೇವಸ್ಥಾನ ನೋಡಿಕೊಂಡು ಬರ್ರಿ ಅಂತ ನಾನು ನಿಮಗೆ ಹೇಳ್ತೀವಿ ರೀ.
ಇದೇ ರೀತಿ ಹೊಸ ಹೊಸ ಸ್ಥಳಗಳು ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀವಿ ಇರ್ತೀವಿ ಅಂದ್ರೆ ಅದರ ಸಲುವಾಗಿ ನಾನು ಪೇಜಿಗೆ ಫಾಲೋ ಮಾಡ್ಬೋದು ಮರಿಬೇಡ್ರಿ. ಧನ್ಯವಾದಗಳು. ಲೈಕ್ ಮಾಡಿರಿ, ಫಾಲೋ ಮಾಡಿರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ತುಂಬ ಧನ್ಯವಾದಗಳು. ಹಿರಿಯರ ಆಶೀರ್ವಾದ ಚಿಕ್ಕವರಿಗಿರಲಿ. ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಲೈಕ್ ಫಾಲೋ ಮಾಡಿ, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಇತ್ಯಾದಿ. ಹಿರಿಯರ ಆಶೀರ್ವಾದ ನಿಮಗೆ ನಮ್ಮ ಮೇಲೆ ಇರಲಿ. ಇವರೇ ನೋಡ್ರಿ ನಮಗೆಲ್ಲ ಪರಿಚಯ ಮಾಡಿಕೊಟ್ಟರು, ಒಳ್ಳೇದು ಮಾಡಿದ್ರು, ಅನುಕೂಲ ಮಾಡಿಕೊಟ್ರು, ಸರಿಯಾಗಿ ಒಳ್ಳೆಯದು. ತುಂಬ ಧನ್ಯವಾದಗಳು. ಶರಣಾರ್ಥಿ. ಓ ನಮಃ ಶಿವಾಯ, ಓ ನಮಃ ಶಿವಾಯ, ಓ ನಮಃ ಶಿವಾಯ, ಓ ನಮಃ ಶಿವಾಯ, ಓ ನಮಃ ಶಿವಾಯ. ಶರಣಾರ್ಥಿ.